ಪ್ರಕೃತಿ ವಿಕೋಪ ದೇವರ ಕೈಯಲ್ಲಿರೋದು. ಹೇಗೆ ಎಲ್ಲಿ ಆಗುತ್ತದೆ ಎಂದು ಹೇಳೋದು ಕಷ್ಟ. ಆದರೆ ವಿಕೋಪ ಆದಾಗ ಸಂತ್ರಸ್ತರಿಗೆ ಕಷ್ಟಕಾಲದಲ್ಲಿ ಸ್ಪಂದಿಸಿ ನೆಮ್ಮದಿ ಜೀವನಕ್ಕೆ ಅವಕಾಶ ಕೊಡುವುದು ಸರ್ಕಾರದ ಜವಾಬ್ದಾರಿ. ಎಲ್ಲ ಅಧಿಕಾರಿ, ಸಿಬ್ಬಂದಿ ಕುಟುಂಬದ ರೀತಿ ಹೃದಯದಿಂದ ಕೆಲಸ ಮಾಡಬೇಕೆಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದರು. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶನಿವಾರ ಪ್ರಕೃತಿ ವಿಕೋಪ, ಮಳೆ ಹಾನಿ ಸಂಬಂಧ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದ್ದ ಸಚಿವ ಖಾದರ್, ಅತಿವೃಷ್ಟಿ ಅನಾವೃಷ್ಟಿ ನಿರ್ವಹಿಸಲು ಜಿಲ್ಲಾಧಿಕಾರಿ ಪಿಡಿ ಖಾತೆಯಲ್ಲಿ ಇದೆ. ಎಲ್ಲಾ ತಾಲೂಕುಗಳಿಗೆ ಅತಿವೃಷ್ಟಿ ನಿರ್ವಹಿಸಲು 30 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಹಣದ ಕೊರತೆ ಇಲ್ಲ ಎಂದರು. ವಸ್ತು ಹಾನಿಯಾದ್ರೆ 5,000 ತಕ್ಷಣ ಕೊಡಲಾಗುತ್ತದೆ. ಮನೆಗೆ ಭಾಗಶಃ ಹಾನಿಯಾದ್ರೆ 6,500 ರೂಪಾಯಿ ಮತ್ತು ಪೂರ್ತಿ ಹಾನಿಯಾದ್ರೆ 1.20 ಲಕ್ಷ ರೂಪಾಯಿ ಕೊಡಲಾಗುತ್ತದೆ. ಮನೆ ಕಟ್ಟಲು ಕರ್ನಾಟಕ ವಸತಿ ಇಲಾಖೆಯಿಂದ 3.50 ಲಕ್ಷ ರೂಪಾಯಿ ಕೊಡಲಾಗುತ್ತದೆ ಎಂದು ಸಚಿವರು ತಿಳಿಸಿದ್ರು. ಮನೆ ಬೀಳದೇ ಇದ್ರೂ ಸಾವಿರಾರು ಮನೆ ಬಿದ್ದಿದೆ ಎಂದು 5 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ. ಅದನ್ನ ತಡೆಯಲು ಕಂದಾಯ ಇಲಾಖೆಯಿಂದ 1.20 ಲಕ್ಷ ರೂಪಾಯಿ ಮಾಡಲಾಗಿದೆ. ಗೋಕರ್ಣ ನಾಲಾ ಸ್ವಚ್ಛ ಮಾಡದೇ ಇದ್ದರಿಂದ ಸಮಸ್ಯೆ ಇದೆ. ಇದಕ್ಕಾಗಿ ಸಮಿತಿ ರಚನೆ ಮಾಡಿ ನುರಿತ ತಜ್ಞರನ್ನ ಸಂಪರ್ಕಿಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಲಾಗುವುದು ಎಂದರು. ನಮಗೆ ಅತಿವೃಷ್ಟಿ ಆದ್ರೆ ನಮ್ಮ ಉತ್ತರ ಈ ಕಡೆ ಕೋಶ ಇವತ್ತು ನಮಗೆ ಅಪ್ಘಾಟ್ಸ್ ಅಲ್ಲಿ ಇವತ್ತು ಅನಾವೃಷ್ಟಿ ಆಗುವ ಪರಿಸ್ಥಿತಿ ಆಗಿದೆ. ಇದರಿಂದ ಕೃಷಿಗೆ ಸಂಬಂಧಪಟ್ಟಾಗ ಇವತ್ತು ಆಗುವಂತ ತೊಂದರೆ, ಕುಡಿಯುವ ನೀರಿನ ವ್ಯವಸ್ಥೆ, ಇದಕ್ಕೆ ಕೂಡ ಚರ್ಚೆ ಮಾಡಿಕೊಂಡು 21 ವಿಲೇಜ್ಗಳಿಗೆ ಏನು ಕುಡಿಯುವ ನೀರಿದೆಯಾ ಅದಕ್ಕೆ ಟ್ಯಾಂಕರ್ ಮುಖಾಂತರ ಕೊಡ್ಲಿಕ್ಕೆ ನಾವು ಇವತ್ತು ವ್ಯವಸ್ಥೆ ಇವತ್ತು ಮಾಡಲಾಗಿದೆ. ಮೇವಿಗೆ ಸಂಬಂಧ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಜೀವಿಸುವಂತ ಹಕ್ಕಿದೆ. ಅವ್ರಿಗೆ ಏನ್ ಬೇಕಾದಂತ ವ್ಯವಸ್ಥೆ ಏನಿದೆಯಾ ಅದು ಬಹುಶಃ ಇವತ್ತು ನಾವು ಗೂಗಲ್ ಇರುವಂತ ಮೌತ್ ಅಂಡ್ ಫುಡ್ ಬಹುಶಃ ಇವತ್ತು ರೋಗ ಬರೋದು ಇಂಜೆಕ್ಷನ್ ಇರಲಿ, ವ್ಯವಸ್ಥೆ ಇರಲಿ ಮತ್ತು ಅದಕ್ಕೆ ಬೇಕಾದ ಫಾಡರ್ ಇರಲಿ, ಇದನ್ನು ಬೇಕಾದಷ್ಟು ಮೇವು ಅದನ್ನು ಬೇಕಾದಷ್ಟು ಸಂಘ ಸೇರಿಕರು ಸೂಚಿಸಲಾಗಿದೆ. ಮತ್ತು ಬೇಕಾದ ಇವತ್ತು ಮುಂದಿನ 41 ವಾರದ ತನಕ ಬೇಕಾಗುವಂತ ಮೇವು ಎಲ್ಲ ಕೂಡ ತಯಾರು ಮಾಡಿ ಇವತ್ತು ಜಿಲ್ಲಾಡಳಿತದ ಜೊತೆ ಇಲಾಖೆ. ಅದೇ ರೀತಿ ಬಹುಶಃ ಇತ್ತು ನಮ್ಮ NHAಗೆ ಸಂಬಂಧಪಟ್ಟಾಗಿ ನಾವು ಸ್ಪಷ್ಟವಾಗಿ ಕೊಟ್ಟಿದ್ದೇವೆ. 1 ವರ್ಷ ಪ್ರಕೃತಿ ವಿಕೋಪ ಆಗಬಹುದು. NHA ಪ್ರತಿ ವರ್ಷ ಆಗಲಿಕ್ಕೆ ಅವಕಾಶ ಅವರು ಕೊಡಬಾರದು. ಅವ್ರಿಗೆ ಜವಾಬ್ದಾರಿ ಇದೆ, ಆ ಡಿಪಾರ್ಟ್ಮೆಂಟ್ಗೆ ಜವಾಬ್ದಾರಿ ಇದೆ, ಕೆಲಸ ಮಾಡೋರಿಗೆ ಜವಾಬ್ದಾರಿ ಇದೆ. ಅದ ಕೆಲವೊಂದು ಇವತ್ತು ಬೀಳ್ತಿದೆ ಏನಂತ ಹೇಳಿದ್ರೆ, ಮತ್ತೆ ಎಲ್ಲಿ ಕಳೆದ ಸಲ ಇವತ್ತು ಆ ಒಂದು ಗುಡ್ಡ ಜರಿದಿದೆಯಾ ಮತ್ತೆ ಅದೇ ಪ್ರದೇಶದಲ್ಲಿ ಆಗುವಂತದ್ದು ಅಂತ ಹೇಳಿಕೊಂಡು ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಇದನ್ನು ಬಹುಶಃ ನಮ್ಮ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಡೈರೆಕ್ಟರ್ ಅಧಿಕಾರಿ NHA ಮತ್ತು ಅದಕ್ಕೆ ಕೆಲಸ ಮಾಡುವಂತ ಕಂಪನಿಯವರು ನೋಡಿಕೊಂಡು ಕನಿಷ್ಠ ಆ ಬಹುಶಃ ಗೋಣಿ ಚೀಲವನ್ನು ರಕ್ಷಣಾ ಪೂರ್ವಕವಾಗಿ ಇಟ್ಟು ಅದು ಜರಿಯದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ಯಾಕೆ ಶಾಶ್ವತ ಕೆಲಸ ಮಾಡುವುದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಅದು ಮಳೆಗಾಲದಲ್ಲಿ ತೊಂದರೆ ಆಗದ ರೀತಿ ನೋಡಿಕೊಳ್ಳುವಂತ ಒಂದು ಸೂಚನೆ ಕೊಟ್ಟಿದ್ದೇವೆ. ಏನಾದ್ರೂ ಮೀರಿ ಆದ್ರೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲು ನಾವೀಗ ಜಿಲ್ಲಾಧಿಕಾರಿಗೆ, ಯಾಕಂದ್ರೆ ಜಿಲ್ಲಾ ದಂಡಾಧಿಕಾರಿಯವರು ಜಿಲ್ಲಾಧಿಕಾರಿಗಳು ಎಲ್ಲ ರೀತಿಯ ಪವರ್ ಇವತ್ತು ಇದೆ, ತಗೊಳ್ಳಿಕ್ಕೆ ಕೂಡ ನಾವು ಅದನ್ನು ಸೂಚಿಸ್ತೇವೆ. ಅದನ್ನು ಒಪ್ಪಿಕೊಂಡು ಅದಕ್ಕೆ ನಾವು ಇವತ್ತು ಕೊಟ್ಟಿರ್ತೇವೆ. ಅದೇ ರೀತಿ ಶಾಲಾ ಮತ್ತು ಅಂಗನವಾಡಿಯ ಆ ಕೇಂದ್ರಗಳು ಯಾವುದೆಲ್ಲ ಶೀತಲ ಇದೆಯಾ ಅಲ್ಲಿ ಬಹುಶಃ ಎಲ್ಲ ಮುಖ್ಯ ಶಿಕ್ಷಕ ವರ್ಗದವರು ಮತ್ತು ಅಂಗನವಾಡಿ ಟೀಚರ್ ನೋಡಿಕೊಳ್ಬೇಕು. ಎಲ್ಲಿಯಾದ್ರೂ ಸ್ವಲ್ಪ ಡೇಂಜರ್ ಸ್ಪಾಟ್ ನಲ್ಲಿ ಇದ್ರೆ ಆ ಒಂದು ಕ್ಲಾಸ್ ರೂಮ್ ಅನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿಗೇನಾದ್ರೂ ಇವತ್ತು ಅವರಿಗೆ ಆ ಸಹಕಾರ ಬೇಕಾದಲ್ಲಿ DDP ಇದ್ದಾರೆ, CO ಇದ್ದಾರೆ, ಅಧಿಕಾರಿ ಅವ್ರ ಸಹಕಾರ ಪಡೆದುಕೊಂಡು ಆ ಮಕ್ಕಳ ಆ ರಕ್ಷಣೆ ನೋಡಿಕೊಳ್ಳುವ ಜವಾಬ್ದಾರಿ ಆ ಶಾಲೆಯ ಮತ್ತು ಆ ಅಂಗನವಾಡಿ ಕೇಂದ್ರದ ಮುಖ್ಯಸ್ಥರಿಗಿದೆ. ಇದಕ್ಕೆ ಉಗ್ರ ಕೂಡ ತುಂಬ ಸಹಕಾರ ಕೂಡ ವ್ಯವಸ್ಥೆ ಆಗ್ಬೇಕಂತ ಕೂಡ ನಾವು ಹೇಳಿಕೆ ನಾವು ಇವತ್ತು ಬಯಸಿದ್ದೇವೆ. ಅದಕ್ಕಾಗಿ ಬಹುಶಃ ಇವತ್ತು ಈ ರೀತಿ ಬೇರೆ ಬೇರೆ ನಮ್ಮ ಇಲಾಖೆಯ ನಾವಿವತ್ತು ಚರ್ಚೆ ಮಾಡಿಕೊಂಡು ಒಂದು ಎಲ್ಲ ರೀತಿಯಿಂದ ತಳಮಟ್ಟದ ಒಂದು ಅಧಿಕಾರಿಯಿಂದ ಮೇಲ್ಮಟ್ಟದ ಒಂದು ಜನಪ್ರತಿನಿಧಿಗಳ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡಿ ಏನು ಕೂಡ ಆಗಬಾರ್ದು. ಆದರೆ ಅದನ್ನು ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡಿ ಆ ಡ್ಯಾಮೇಜ್ ಕಡಿಮೆ ಮಾಡಲಿಕ್ಕೆ ಮತ್ತು ಆ ಸಂತ್ರಸ್ತರು ಯಾರಿದ್ದಾರೆ, ಜನಸಮಯ ಇದ್ದಾರೆ, ಅವರ ನೋವಿನಲ್ಲಿ ನಾವು ಕೂಡ ಭಾಗಿಯಾಗಿಕೊಂಡು ಆ ಒಂದು ಕಷ್ಟ ಕಾಲದ ಅವರ ಜೊತೆ ನಿಲ್ತೇವೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಈ ಎಲ್ಲ IC ಜನರಿಗೆ ಬಹಳ ಜನಜಾಗೃತಿ ಬಹಳ ಅಗತ್ಯ ಇದೆ. ತಾವು ಮಾಧ್ಯಮ ಮಿತ್ರರ ಬಂದು ನಮಗೆ ಸಹಕಾರ ಇದಕ್ಕೆಲ್ಲೂ ಕೂಡ ಅತ್ಯಗತ್ಯ.
ಬೇಸಿಗೆಯಲ್ಲಿ 60 ಹಳ್ಳಿಗಳಲ್ಲಿ ಸಮಸ್ಯೆ ಇತ್ತು. ಈಗ 21 ಹಳ್ಳಿಯಲ್ಲಿ ಸಮಸ್ಯೆ ಇದೆ. 33 ಬೋರ್ವೆಲ್ ಬಳಸುತ್ತಿದ್ದೇವೆ. ಮುಂಡಗೋಡ, ಯಲ್ಲಾಪುರ, ಹಳಿಯಾಳ ನೀರಿನ ಸಮಸ್ಯೆ ಇದೆ ಎಂದು ಜಿಲ್ಲಾ ಪಂಚಾಯತ್ ದಿಲೀಶ್ ಸಸಿ ತಿಳಿಸಿದ್ರು. ಮುಂಗಾರು ದುರ್ಬಲ ಆದ್ರೆ 65 ಗ್ರಾಮಗಳಿಗೆ ನೀರಿನ ಸಮಸ್ಯೆ ಆಗಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೇ ಬರ ಬಂದ್ರೂ ಎಂದು ನೀರಿನ ಸಮಸ್ಯೆ 138 ಗ್ರಾಮಗಳು ದಾಟಿಲ್ಲ ಎಂದು ಡಿಸಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ರು. ಶಾಸಕರಾದ ಸತೀಶ್ ಸೈಲ್, ಶಿವರಾಮ್ ಹೆಬ್ಬಾರ್, ದಿನಕರ್ ಶೆಟ್ಟಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಗೋಪೂರ್, ಎಂಎ ಗಪೂರ್, ಎಸ್ಪಿ ದೀಪನ್ ಎಂಎನ್, ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಸಸಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೇರಿದಂತೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಇದ್ದರು. ನಾನು ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಮತ್ತೆ ಈ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಜಂಟಿಯಾಗಿ ಒಂದು ಸಭೆ ನಡೆಸಿ ರಾಜ್ಯ ಮಟ್ಟದಲ್ಲಿ ಏನೆಲ್ಲ ಈ ಸಮಸ್ಯೆಗಳಿದೆಯಾ ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬೇರೆ ಕಡೆ ಕೇಳಿದ್ದಾರೆ, ಆ ಕೆಲಸ ಮಾಡ್ತೇವೆ. ನಾವು 2-3 ವಿಸಿಟ್ ಮಾಡಿದೆ ಅಟ್ಟಿಗೇರಿಯಲ್ಲಿ, ಮತ್ತೆ ನಮ್ಮ ನಮ್ಮ ಟ್ರಾಮಾ ಕೇರ್ ಸೆಂಟರ್ ಕುಮಟಾ ಎಲ್ಲ ನಾವು ಇವತ್ತು ಭೇಟಿ ಆಗಿದ್ದೇನೆ. ಮುಂದೆ ಅದಕ್ಕೆ ನಾವು ತೀರ್ಮಾನ ತಗೊಳ್ತೇವೆ. ಸರ್, ಕುಮಟಾದಲ್ಲಿ ಲಾಸ್ಟ್ ಟೈಮ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಹೇಳಿ ಆಗಿತ್ತು. ಸರ್ಕಾರ ಕೂಡ ಅಲ್ಲಿ ಜಾಗ ಕೊಡೋದಾಯಿತು. ಈಗ ಸರ್ಕಾರಿ ಆಸ್ಪತ್ರೆ ಸ್ಥಳಾಂತರ ಕುಮಟಾದಲ್ಲಿ ಮಾಡಬೇಕು. ಶಾಸಕರು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ. ಆದ ಒಂದು ಸೂಪರ್ ಸ್ಪೆಷಾಲಿಟಿ ಬಿಲ್ಡಿಂಗ್ ಕಟ್ಟಬಹುದು, ಅದನ್ನ ನಡೆಸಲಿಕ್ಕೆ ಅಷ್ಟು ಸುಲಭ ಅಲ್ಲ, ಕಷ್ಟ ಇದೆ. ಅಲ್ಲಿಗೆ ಬೇಕಾಗುವಂತ ತಜ್ಞ ವೈದ್ಯರುಗಳು, ಅಲ್ಲಿ ಬೇಕಾಗುವಂತ ಸಿಬ್ಬಂದಿ ವರ್ಗದವರು, ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಕಲಿಬೇಕು. ಮತ್ತು ಅಷ್ಟು ಜಿಲ್ಲೆ ಪೇಷಂಟ್ ಕೂಡ ಬರಬೇಕು. ಅದಕ್ಕಾಗಿ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ತದೆ, ಅಲ್ಲಿ ಅದನ್ನು ಮಾಡ್ತಾರೆ ಇದಕ್ಕೆ. ಸೊ ಅದನ್ನು ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಎಜುಕೇಶನ್ ಏನಿದೆ, ಒಟ್ಟಾರೆ ಜನರಿಗೆ ಇವತ್ತು ಉತ್ತಮವಾದ ಚಿಕಿತ್ಸೆ ಸಿಗಬೇಕು, ಆ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೆಲ್ಲ ಶಾಸಕರು ಅದಕ್ಕೆ ಸಹಕಾರ ಕೊಡ್ತಾರೆ. ಪೇಷಂಟ್ ಇದ್ರೆ ಪೇಷಂಟ್ಸ್ ಕೂತ್ಕೊಳ್ಳಿಕ್ಕೆ ಅಟೆಂಡರಿಗೆ ಯಾವ್ದು ಸ್ಟೂಲ್ಸ್ ವ್ಯವಸ್ಥೆ ಇಲ್ಲ, ಅನೇಕ ಇಕ್ವಿಪ್ಮೆಂಟ್ ಕೊರತೆಗಳಿದ್ದಾವೆ. ಅದನ್ನ ಆಸ್ಪತ್ರೆ ನಮ್ದಾಗಿದ್ರು ಕೂಡ ಈಗ ಅದು ಮೆಡಿಕಲ್ ಎಜುಕೇಶನ್ ವ್ಯಾಪ್ತಿಗೆ ಬರ್ತದೆ. ಅವತ್ತು 2013-14ರಲ್ಲಿ ನಾನೇ ಹೆಲ್ತ್ ಮಿನಿಸ್ಟರ್ ಮತ್ತು ಶ್ಯಾಮಪ್ರಕಾಶ್ ಇವತ್ತು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್, ನಾವಿಬ್ಬರು ಅದನ್ನು ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ. ಯಾಕೆ ಇಲ್ಲಿ ನಮ್ಮ ಎಂಟೈರ್ ಜಿಲ್ಲೆಯಲ್ಲಿ ನಮಗೆ ಆಸ್ಪತ್ರೆಯಲ್ಲಿ ಕೂಡ ಇರಲಿಲ್ಲ, ಪ್ರೈವೇಟು ಇಲ್ಲ, ಗೌರ್ಮೆಂಟು ಇಲ್ಲ. ಅದಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಕೆಲವೊಂದು ಸಮಸ್ಯೆ ಬಂದೇ ಬರ್ತದೆ, ಕೂತ್ಕೊಂಡು ಹಂತದನ್ನು ನಾವು ಬಗೆಹರಿಸ್ತೇವೆ. ಅದಕ್ಕಾಗಿ ನಾವು ಈ ಒಂದು ವಾಕ್ಯಂತ ಹೇಳಿದ್ರೆ, ನಮ್ದು ಮೊದಲ ಆದ್ಯತೆ ಎಲ್ಲ ಡಾಕ್ಟರ್ಗಳನ್ನು, ನರ್ಸಸ್, ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಕ್ ಇದನ್ನು ಫಿಲ್ ಮಾಡೋದ್ರ ಮೊದಲ ಆದ್ಯತೆ. ಅದಕ್ಕೆ ನಾವು ಈಗಾಗಲೇ ಪ್ರೋಸೆಸ್ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದನ್ನು ಆದಷ್ಟು ಬೇಗ ಮಾಡಿದ್ರೆ, ಏನೇ ಮಾಡಿದ್ರು ಕೂಡ ಪರ್ಮನೆಂಟ್ ಆಗಿ ತಗೊಳ್ಳಿ 6-8 ತಿಂಗಳು ಬೇಕೇ ಬೇಕು. ಅಲ್ಲಿ ತನಕ ನಾವು ಟೆಂಪರ್ ತಗೊಳ್ಳಿ ನಾಳೆ ರೆಡಿ ಇದ್ದೇವೆ. ಯಾರು ಬಂದು ಜಾಯ್ನ್ ಆದ್ರೂ ಕೂಡ MBBS ಅವರಿಗೆ 60,000, PG ಅವರಿಗೆ 1.5 ಲಕ್ಷ ರೂಪಾಯಿ ನಾಳೆ ಬಂದರೂ ಕೂಡ ನಾವು ಜಾಯ್ನ್ ಆದ್ರೆ ನಾವು ಕೊಡ್ತೇವೆ. ಒಂದು ವಾರದಲ್ಲಿ ಅವರಿಗೆ ನಾವು ಆದೇಶ ಪತ್ರ ಕೊಡ್ಬೇಕಂತ ನಮ್ಮ DC ಮತ್ತು ತಹಶೀಲ್ದಾರ್ ನಾವು ಸೂಚಿಸಿದ್ದೇವೆ. ಆಯ್ತರಲ್ಲಿ ರೆಡಿ, ಮತ್ತೆ ನಮ್ಗೆ ಅಲ್ಲಿ ಬರ್ಬೇಕಲ್ಲ. ಆಯ್ತು, ಇಲ್ಲ, ಉತ್ತರ ಕನ್ನಡ ಜನರ ಪ್ರೀತಿ ವಿಶ್ವಾಸ ಖಂಡಿತವಾಗಿ ಬರ್ತಾರೆ. ಐದರಲ್ಲಿ ನೋಡ್ತೇವೆ, ಹಾಗೇನಾದ್ರು ವಿಚಾರ ಚರ್ಚೆ ಮಾಡ್ತೇವೆ. ಅಲ್ಲಲ್ಲ, ಕೌನ್ಸಿಲಿಂಗ್ ಆಕ್ಟ್ ಅಲ್ಲಿ ಯಾವ್ದು ಬರ್ತದೆ ಆ ಆಕ್ಟ್ ಅಲ್ಲೇ ಮಾಡ್ಬೇಕಾದ್ರೆ ನಿಯಮ ಇದೆ. ಅದು ನಾನೀಗ ಅಧಿಕಾರ ವಹಿಸುವ ಮುಂಚೆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನಾನು ಬಂದು ಇನ್ನು ಒಬ್ಬರಿಗೆ ಒಂದು ಅದನ್ನು ಮಾಡಿದೆ, ಬೇರೆಯವರೆಲ್ಲ ಕೂಡ ಕೋರ್ಟಿಗೆ ಹೋಗ್ತಾರೆ. ಆಯ್ತು, ಅದಕ್ಕಾಗಿ ಬಹುಶಃ ಈ ಸಲ ಪ್ರೋಸೆಸ್ ಮುಗಿತದೆ. ಮುಂದಿನ ದಿನದಲ್ಲಿ ಏನು ಈ ಸಮಸ್ಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇವತ್ತು ಒಂದೊಂದು ಪ್ರದೇಶದಲ್ಲಿ ಎಲ್ಲಿ ಅಗತ್ಯ ಬೇಕು ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಹೋದ ಕಡೆಯವರು ಅಗತ್ಯ ಇಲ್ಲ ಅಂತ ಪರಿಸ್ಥಿತಿ ಇದೆ. ಅದನ್ನು ನೋಡಿಕೊಂಡು ನಾವು ಪ್ಲಾನ್ ರೆಕ್ಟಿಫೈ ಮಾಡಿದ್ದೇವೆ. ಅದು ಎಲ್ಲಿಯ ತನಕ ನಾವು ಎಲ್ಲ ವೈದ್ಯರು ನಾವು ನೇಮಕಾತಿ ಮಾಡೋದಿಲ್ವೋ ಅಲ್ಲೇ ತನಕ ಒಂದಲ್ಲೊಂದು ಉತ್ತರ ಕನ್ನಡ ಅಲ್ಲ, ಒಂದಲ್ಲೊಂದು ಕಡೆ ಸಮಸ್ಯೆ ಇದ್ದೇ ಇರ್ತದೆ. ಮತ್ತು ಇದು ನಾನು 13ರಲ್ಲಿ ಇದ್ದಾಗಲೂ ಕೂಡ ಈ ಸಮಸ್ಯೆ ಇತ್ತು, ಈಗ ಕೂಡ ಅದೇ ಸಮಸ್ಯೆ ಇದೆ. ಇದಕ್ಕೆ ನೇಮಕಾತಿಯ ಒಂದು ಅಂತಿಮವಾದ ಕೆಲಸ. ಅದಕ್ಕೆ ಹೇಳಿದ್ದೇನೆ, ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ. ಎಷ್ಟು ವೇಕೆನ್ಸಿ ಇದೆ ಆ ವೇಕೆನ್ಸಿಯನ್ನೆಲ್ಲೂ ನಾವು ಫಿಲ್ ಮಾಡಲಿಕ್ಕೆ ನಮ್ಮ ಮೊದಲ ಆದ್ಯತೆ ನಾವು ಕೊಡ್ತೇವೆ. ಸರ್, ಆಂಬುಲೆನ್ಸ್ಗಳು ನಮ್ಮ ಮಂಗಳೂರಿಗೆ, ಉಡುಪಿಗೆ ಹಾಸ್ಪಿಟಲ್ಗಳಿಗೆ ಹೋಗ್ತವೆ. ಇಲ್ಲಿ ಲೋಕಲ್ ಅಲ್ಲಿ ಬಿಡ್ಲಿಕ್ಕೆ ಅಥವಾ ತುರ್ತಿದ್ದಾಗಲೂ ತಾಲೂಕು ಹಾಸ್ಪಿಟ್ಲಿಗಿಂತ ಕಾರವಾರಕ್ಕೆ ಬರೋಕ್ಕೆ ಅಥವಾ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಆಂಬುಲೆನ್ಸ್ ಸಿಗ್ತಾ ಇಲ್ಲ. ಅದಕ್ಕೆ ಇನ್ನು ಮಂಗಳೂರಿಗೆ ಹೋಗೋದಕ್ಕೆ ಹೆಚ್ಚಿನ ಬೆಲೆ ತಗೋತಾರೆ. BPL ನೀವು ಹೇಳೋದು ಸತ್ಯ. ಇದರಲ್ಲಿ ಬಹಳಷ್ಟು ಇವತ್ತು ಆಂಬುಲೆನ್ಸ್ ಸಮಸ್ಯೆ ಇವತ್ತು ಇದ್ದೇ ಇದೆ. ನಮ್ಮ 108 ಆಂಬುಲೆನ್ಸ್ ಅಲ್ಲಿ 700 ಆಂಬುಲೆನ್ಸ್ ಅಲ್ಲಿ ಬರೀ 400 ಮಾತ್ರ ನಡೀತಾ ಇದೆ. ಇನ್ನು 400 ನಮಗೆ ಆಂಬುಲೆನ್ಸ್ ಇವತ್ತು ಆಗಬೇಕು. ಅದೇ ರೀತಿ ನಮ್ಮ ಪ್ರೈವೇಟ್ ಆಂಬುಲೆನ್ಸ್, ನಮ್ಮ ಗೌರ್ಮೆಂಟ್ ಆಂಬುಲೆನ್ಸ್ ಕೆಲವಿದೆ, ಅದರ ಡ್ರೈವರ್ಗಳ ಕೆಲವು ಸಮಸ್ಯೆಗಳು ಇರುವಂಥದ್ದು. ಅದಕ್ಕಾಗಿ ನಾನು ಈಗಾಗಲೇ ಅದಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಅಧಿಕಾರಿ ಕಮಿಟಿ ಮಾಡಿ ಕಂಪ್ಲೀಟ್ ಆಗಿ ಸಿಸ್ಟಮ್ಯಾಟಿಕ್ ಮಾಡಿ
ಆದಷ್ಟು ಬೇಗನೆ ಉತ್ತಮವಾದ ಗುಣಮಟ್ಟದ ಆ ಒಂದು ಆಂಬ್ಯುಲೆನ್ಸ್ ಸಿಸ್ಟಮ್ ಮಾಡಲಿಕ್ಕೆ ಮತ್ತು ಅದಕ್ಕೆ ಬೇಕಾಗುವಂಥ ಅನುದಾನ ಕೂಡ ನಾನು ಮುಖ್ಯಮಂತ್ರಿ ಫೈನಾನ್ಸ್ ಸೆಕ್ರೆಟರಿ ಜೊತೆ ಸ್ಪೆಷಲ್ ಮೀಟಿಂಗ್ ಆಲ್ರೆಡಿ ಮಾಡಿದ್ದೇನೆ. ಮುಂದಿನ ಕೆಲವೇ ತಿಂಗಳಲ್ಲಿ ಇದನ್ನೆಲ್ಲ ನಾವು ಔಷಧವನ್ನು ಒಂದು ಕಾರ್ಯಾಚರಣೆಗೆ ನಾವು ತರ್ತೇವೆ. ಜನಸಾಮಾನ್ಯ ಹೆಚ್ಚಿನ ಆಸಕ್ತಿ ವಹಿಸ್ಕೊಳ್ಬೇಕು. ನನ್ನ ಮಾತುಕತೆ ಬೇರೆಲ್ಲ ಡಸ್ಟ್ಬಿನ್ ಅಂತ ಬಿಸಾಡಿಕೊಂಡು ಹೋದ್ರೆ ಏನು ಮಾಡಲಿಕ್ಕೆ ಅದ ಕಾರಣ ಮೀಟಿಂಗ್ ಮಾಡುವ ಮುಂದಿನ ದಿನಗಳಲ್ಲಿ ಈ ಪ್ರಕೃತಿ ಅನಾವಶ್ಯ ಒಂದು ಕಂಟ್ರೋಲ್ಗೆ ಅಂದ್ರೆ ಈಗ ರೀತಿ ಯಾವುದೇ ಆನವತ್ತಲ್ಲ 2 ತಿಂಗಳು ಮಳೆಗಾಲ ಮುಗಿಲಿ ತದನಂತರದ ಬಗ್ಗೆ ನಾವು ಆಲೋಚನೆ ಮಾಡಿಕೊಂಡು ಕೆಲಸ ಮಾಡ್ತೇವೆ. ಮತ್ತು ಅದನ್ನ ಬಚ್ಚೋ ಅಂತ ನಾವು ಅದನ್ನು ಬರ್ತೇವೆ. ತಕ್ಷಣ 1 ಅವರ್ 2 ಅವರ್ ಒಳಗಡೆ ಬರೋದಕ್ಕೆ ಆಗುತ್ತೆ. ಧಾರವಾಡದ ಆಸ್ಪತ್ರೆ ನೀವು ಅಲ್ಲಿ ತಗೋ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಮಾಡ್ಲಿಕ್ಕೆ ಹೇಳಿ, ಕರಾವಳಿಯನ್ನ ಬಿಟ್ಟು ಹೋಗ್ಬೇಕಾದ್ರೆ ಕುಂಟ ಮಾಡ್ಬೇಕು ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ,
ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.